ಮನ್ಸಲ್ಲಿರೋ ವಿಚಾರನ ಯಾವುದೇ ಕಾರಣಕ್ಕೆ ಹೈಡ್ ಮಾಡಬೇಡಿ. ಇಂಟೆನ್ಷನ್ ಬಗ್ಗೆ ಮಾತಾಡಿ. ನೀವು ನಿಮ್ಮ ಪ್ರೀತಿ ಅಂದ್ಮೇಲೆ ಆ ಪ್ರೀತಿನಲ್ಲಿ ನೀವಿದ್ದೀರಾ ಅಂಡ್ ಡೈರೆಕ್ಟ್ ಫೇಸ್ ಟು ಫೇಸ್ ಡೈರೆಕ್ಟ್ ಆಗಿ ಮಾತಾಡಬೇಕು. ಒಂದು ಸುಳ್ಳು ಹೇಳಿದ್ರಿಂದ ಆ ಕ್ಷಣಕ್ಕೆ ನಂಬುತ್ತಾರೆ. ಏನಾಗತ್ತೆ, ನಿಮ್ಮ ನಂಬ್ಕೊಂಡು ಒಂದು ಜೀವ ಇರುತ್ತೆ. ನಿಮ್ಮ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಪ್ರಪೋಸ್ ಮಾಡ್ಬೇಕಾದ್ರೆ ಯಾವೆಲ್ಲ ಮಿಸ್ಟೇಕ್ ಗಳನ್ನ ಮಾಡಬಾರ್ದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಚಾನಲ್ಗೆ ಹೊಸಬರಾಗಿದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಮೇಲೆ ಈ 3 ಟಿಪ್ಸ್ ನ ಕೇಳಿದ್ಮೇಲೆ ಯಾವ್ದು ಏನ್ ಅನಿಸ್ತು ನಿಮ್ಗೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ 100%. ಓಕೆ. ಅಂಡ್ ಕೌನ್ಸಿಲಿಂಗ್ ಅವಶ್ಯಕತೆ ಇತ್ತು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ನಂಬರ್ ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಫೀಸ್ ಇರುತ್ತೆ, ಫ್ರೀ ಅಂತೂ ಇರಲ್ಲ, ಫೀಸ್ ಇರುತ್ತೆ. ಬಿಕಾಸ್ ಪರ್ಸನಲಿ ಟೈಮ್ ಕೊಡ್ಬೇಕು ನಾವು. ಸೊ ಅವ್ನ ಕಾರಣಕ್ಕೆ ಅಂಡ್ ಟೆಲಿಕಾಸ್ಟ್ ಎಲ್ಲೂ ಮಾಡಲ್ಲ, ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡಬಹುದು. ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಏನು ಅಂತ ಹೇಳಿದ್ರೆ, ಸುಳ್ಳು ಹೇಳಿ ಯಾವುದೇ ಕಾರಣಕ್ಕೆ ನಂಬಿಸಲಿಕ್ಕೆ ಹೋಗ್ಬೇಡಿ. ನೀವೇನ್ ಪ್ರಪೋಸ್ ಮಾಡ್ಬೇಕು ಅಂತ ಹೋಗ್ತೀರಾ, ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, ನಿಮ್ಮ ಪ್ರೀತಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳ್ಬೇಡಿ. ಒಂದು ಸುಳ್ಳು ಹೇಳಿದ್ರಿಂದ ಆ ಕ್ಷಣಕ್ಕೆ ನಂಬುತ್ತಾರೆ. ಏನಾಗತ್ತೆ, ನಿಮ್ಮ ನಂಬ್ಕೊಂಡು ಒಂದು ಜೀವ ಇರುತ್ತೆ. ನಿಮ್ಮ ನಂಬ್ಕೊಂಡು ಒಂದು ಫ್ಯಾಮಿಲಿ, ಆ ಜೀವದ ಹಿಂದೆ ಒಂದು ಫ್ಯಾಮಿಲಿ ಇರುತ್ತೆ, ರೈಟ್. ಅಂಡ್ ಇನ್ನೊಬ್ಬರ ಕನಸು ಇರುತ್ತೆ. ಈಗ ನೀವು ಯಾರಿಗೋ ಸುಳ್ಳು ಹೇಳ್ಬಿಟ್ಟು ಆ ಕ್ಷಣಕ್ಕೆ ಪ್ರೀತಿ ಗೆಲ್ಲಿ ಅಂತ ಹೇಳ್ಬಿಡ್ತೀರಾ. ಆದ್ರೆ ಅವರ ಭವಿಷ್ಯ ನಿಮ್ ಕೈನಲ್ಲಿ ಇರುತ್ತೆ. ಒಬ್ಬರ ಜೀವನ, ರೈಟ್, ಕಂಪ್ಲೀಟ್ ಆಗಿರ್ತಕ್ಕಂಥ ಜೀವನನೇ ನಿಮ್ ಕೈಲಿ ಇರ್ಬೇಕಾದ್ರೆ ನೀವ್ ಹೆಂಗ್ ಯೋಚನೆ ಮಾಡ್ಬೇಕಂದ್ರೆ, ಇಟ್ಸ್ ಪ್ರಾಂಪ್ಟ್ ಆಗಿರಿ. ನೀವು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಆ ಕ್ಷಣಕ್ಕೆ ಬೇಜಾರಾಗ್ಬೋದು, ಬಟ್ ಸುಳ್ಳು ಹೇಳಿದಾಗ ಲಾಂಗ್ ಟರ್ಮ್ ಅಲ್ಲಿ ಸಸ್ಟನ್ ಆಗಿ ಉಳಿತೀರಿ. ಆದ್ರೆ ನೀವು ನಾಟಕ ಮಾಡಿ ಸುಳ್ಳು ಹೇಳಿದ್ರೆ ಅದನ್ನ ಮ್ಯಾನೇಜ್ ಮಾಡ್ಬೇಕಾಗುತ್ತೆ ಇಡೀ ಜೀವನ ಪೂರ್ತಿ. ಒಂದಲ್ಲ ಒಂದು ದಿನ ಅದು ಕಳಿಸಿ ಬಿಡುತ್ತೆ ಹೊರಗಡೆ. ಅಂದ್ರೆ ನೀವೇನ್ ಸುಳ್ಳು ಹೇಳಿದ್ದೀರಾ ಅದು ಗೊತ್ತಾಗತ್ತೆ ಸತ್ಯ. ಆಫ್ಟರ್ ದ ಮ್ಯಾರೇಜ್ ನಿಮ್ಮ ನಂಬ್ಕೊಂಡು ಬಂದ್ಮೇಲೆ ಅವಾಗ ನಿಮ್ ಬಗ್ಗೆ ಅಸಹ್ಯ ಅನ್ಸುತ್ತೆ ಅವ್ರಿಗೆ. ಸುಳ್ಳು ಹೇಳ್ಬಿಟ್ಟು ನನ್ನನ್ನು ಮೋಸ ಮಾಡಿದ್ರು ಒಂದು ಗಿಲ್ಟ್ ಕಾಡ್ತಾ ಇರುತ್ತೆ. ಸೊ ಆ ಕಾರಣಕ್ಕೆ ದಯವಿಟ್ಟು ಯಾರ ಹತ್ರನೂ ಕೂಡ ಸುಳ್ಳು ಹೇಳ್ಬಿಡಿ. ಪ್ರೀತಿ ಪ್ರಪೋಸ್ ಮಾಡ್ಬೇಕಾದ್ರೆ ಏನಿದ್ದೀರಾ, ಏನ್ ಕೆಲಸ ಮಾಡ್ತೀರಾ, ವಯಸ್ಸು ಎಷ್ಟಿದೆ, ಹೆಂಗೆ ಏನು, ನಿಮ್ ಬಗ್ಗೆ ಕ್ಲಾರಿಟಿನ ಕೊಡಿ. ಅದ್ರ ಮೇಲೆ ಅವ್ರಿಗೂ, ಬಿಕಾಸ್ ಅವ್ರಿಗೊಂದು ಸ್ವಾತಂತ್ರ್ಯ ಇದೆ, ರೈಟ್. ಅವರಿಗೆ ಇದೆಲ್ಲ ಹೇಳಿದ್ಮೇಲೂ ಕೂಡ ಒಪ್ಕೊಂಡು ಇಷ್ಟಪಟ್ಬಿಟ್ಟು ಅಂದ್ರೆ ಬಲವಂತ ಆಗ್ಬಾರ್ದು. ಅವರು ಫ್ರೀಡಮ್ ಇಂದ ಪ್ರೀತಿ ಒಪ್ಕೊಂಡು ಬಂದ್ರೆ ಆ ಪ್ರೀತಿ ಗೆಲ್ಲಕ್ ಸಾಧ್ಯ. ಅಂಡ್ ಅವ್ರಿಗೂ ಒಂದು ಯೋಚನೆ ಏನಾದಿರುತ್ತೆ, ಎಲ್ಲಾ ಕೂಡ ಮಾತಾಡಿರ್ತೀರಾ. ಅದಾದ್ಮೇಲೆ ಬಂದ್ರೆ ಓಕೆ. ಸೊ ಅವನ ಕಾರಣಕ್ಕೆ ಬಲವಂತ ಮಾಡಿ, ಸುಳ್ಳು ಹೇಳಿ, ನಾಟಕ ಮಾಡಿ, ಅವರಿಗೆ ಏನದು ದಿಕ್ ತಪ್ಪಿಸಿ ಏನೇನೋ ಹೇಳಿ ಪ್ರೀತಿ ಪಡ್ಕೊಳ್ಳೋದು, ಐ ಥಿಂಕ್ ಆ ಪ್ರೀತಿ ವೇಸ್ಟ್. ನಿಮ್ ಪ್ರಕಾರ ಏನೋ ಒಂದು ಲಾಜಿಕ್ ಮಾಡಿ ಮ್ಯಾಜಿಕ್ ಮಾಡಿ ಅಲ್ಲ, ನಿಜವಾಗ್ಲೂ ಮನಸ್ಸು ಗೆದ್ದು ಪ್ರೀತಿನ ಪಡ್ಕೊಂಡ್ರೆ ಅದು ನಿಜವಾದ ಪ್ರೀತಿ. ಸೆಕೆಂಡ್ ಪಾಯಿಂಟ್ ನೋಡೋಣ. ಏನು ಅಂತ ಹೇಳಿದ್ರೆ, ಥರ್ಡ್ ಪರ್ಸನ್ ಇಂದ ಹೇಳ್ಸೋದು. ಎಷ್ಟೋ ಜನ ಏನ್ ಮಾಡ್ತಾರೆ, ಫ್ರೆಂಡ್ಸ್ ನ ಕಳಿಸ್ಕೊಡ್ತಾರೆ, ಇನ್ಯಾರನೋ ಕಳಿಸ್ಕೊಡ್ತಾರೆ, ಸಣ್ಣ ಹುಡುಗರು ಮುಖಾಂತರ ಲೆಟರ್ ಅಥವಾ ಲೈಕ್ ಮೆಸೇಜ್ ಅಲ್ಲಿ ಹೇಳ್ತಾರೆ, ಇಲ್ಲ ಅಂತಲ್ಲ, ಅದು ಬೇರೆ. ಬಟ್ ಏನಾಗುತ್ತೆ, ಕೆಲವೊಂದು ಬೇರೆ ಕಡೆಯಿಂದ ಬಿಲ್ಡಪ್ ಕೊಡ್ಸೋಕಂತ ಕೆಲವರು ಮಾತಾಡ್ತಾರೆ, ಕೆಲವರು ಹೇಳಿಸ್ಕೊಡ್ತಾರೆ, ಅದು ತಪ್ಪಾಗತ್ತೆ. ನೀವು ನಿಮ್ಮ ಪ್ರೀತಿ ಅಂದ್ಮೇಲೆ ಆ ಪ್ರೀತಿನಲ್ಲಿ ನೀವಿದ್ದೀರಾ ಅಂಡ್ ಡೈರೆಕ್ಟ್ ಫೇಸ್ ಟು ಫೇಸ್ ಡೈರೆಕ್ಟ್ ಆಗಿ ಮಾತಾಡ್ಬೇಕು. ಇರೋ ವಿಚಾರ ಏನ್ ಇಷ್ಟ ಪಡ್ತಿದ್ರ, ಏನ್ ಇಷ್ಟ ಆಯ್ತು, ಅಂಡ್ ನಿಮ್ಮ ಗುರಿ ಏನು, ನಿಮ್ಮ ಲೈಫ್ ಯಾವ ತರ ಹೋಗ್ಬೇಕು ಅನ್ಕೊಂಡಿದ್ದೀರಾ, ನಿಮ್ಮ ಪ್ರೆಸೆಂಟ್ ಇನ್ಕಮ್ ಏನು, ಅಥವಾ ನೀವೇನ್ ಜಾಬ್ ಮಾಡ್ತಿದ್ದೀರಿ, ನೆಕ್ಸ್ಟ್ ಹೇಗಿರ್ಬೇಕು ಅನ್ಕೊಂಡಿದ್ದೀರಿ, ಅವ್ರ ಬಗ್ಗೆ ಇಟ್ಟಿರ್ತಕ್ಕಂಥ ಕನ್ಸರ್ನ್, ವ್ಯಾಲ್ಯೂಸ್ ಎಲ್ಲಾನು ಕೂಡ ಡೈರೆಕ್ಟ್ ಆಗಿ ಮಾತಾಡಿ. ಹಬ್ಬ ಅಂದ್ರೆ ನೋ ಅನ್ಬೋದ್ ಬಿಟ್ರೆ ಯಾರು ಒಡ್ಯಾಕ್ ಬರಲ್ಲ, ಸಾಯ್ಸಕ್ಕೂ ಬರಲ್ಲ ನಿಮ್ಗೆ, ಕರೆಕ್ಟ್. ಪ್ರಪೋಸ್ ಮಾಡಿದ್ಮೇಲೆ ಅವ್ರ ಇಷ್ಟ, ಅದು ಒಪ್ಕೊಳ್ಳೋದು ಬಿಡೋದು ಹಂಗಂತೇಳಿ ಮನ್ಸಲ್ಲಿ ಇಟ್ಕೊಂಡು ಕೂರೋದಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ನೇರವಾಗಿ ಮಾತಾಡಿ ಅಲ್ಲ. ಯು ಹ್ಯಾವ್ ದ ಫ್ರೀಡಮ್ ದಟ್. ನಿಮ್ಗೆ ಇಷ್ಟ ಆಗಿದ್ದಾರೆ, ಪ್ರಪೋಸ್ ಮಾಡೋ ಒಂದು ರೈಟ್ಸ್ ಇದೆ, ಪ್ರಪೋಸ್ ಮಾಡಿ, ಅದ್ರಲ್ಲಿ ಏನಿದೆ. ಬಟ್ ಬೇರೆ ವ್ಯಕ್ತಿಗಳಿಂದ ಹೇಳಿಸ್ಬೇಡಿ. ಅಲ್ಲೂ ಕೂಡ ಯಾರನ್ನೋ ಅಸಿಸ್ಟೆಂಟ್ ಇಟ್ಕೊಳ್ಳುವಂತ ಕೆಲಸ ಮಾಡ್ಬೇಡಿ. ಬಟ್ ಐ ನೋ ಜನರೇಷನ್ ಅಥವಾ ಇವತ್ತಿನ ಟೆಕ್ನಾಲಜಿ ತುಂಬಾ ಫಾಸ್ಟ್ ಇದೆ, ಇದನ್ನ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಮರ್ತು ಬಿಟ್ಟು ಆ ಕೆಲಸ ಮಾಡ್ತೀವಿ. ಹೇಳಕ್ ಧೈರ್ಯ ಸಾಲ್ತೀರಾ, ಇನ್ನೊಬ್ರ ಕಡೆಯಿಂದ ತಿಳಿಸುವಂತ ಕೆಲವರು ಮಾಡ್ತಾರೆ. ಸೊ ಆ ಕಾರಣಕ್ಕೆ ದಯವಿಟ್ಟು ಮಾಡ್ಬೇಡಿ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ ಮೇಲೆ ಲೈಕ್ ಬೇರೆ ತರ ಫೀಲ್ ಬರಕ್ ಶುರು ಆಗುತ್ತೆ. ಅವ್ನ ಕಾರಣಕ್ಕೆ ಆ ಕೆಲಸ ಮಾಡ್ಬೇಡಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂದ್ರೆ, ಮನ್ಸಲ್ಲಿರೋ ವಿಚಾರನ ಯಾವುದೇ ಕಾರಣಕ್ಕೆ ಹೈಡ್ ಮಾಡ್ಬೇಡಿ. ಇಂಟೆನ್ಷನ್ ಬಗ್ಗೆ ಮಾತಾಡಿ, ರೈಟ್. ಅಂಡ್ ನಿಮ್ಮ ಫ್ಯೂಚರ್ ಬಗ್ಗೆ ಮಾತಾಡಿ, ನೀವು ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಮಾತಾಡಿ. ಅಂಡ್ ನಿಮ್ಗೂ ಅವರಿಗೆ ಹೊಂದಾಣಿಕೆ ಆಗತ್ತೆ ಇಲ್ಲ ತಿಳ್ಕೋಬೇಕು ಅಂದ್ರೆ ನೀವ್ ಹೇಗಿದೆ ಅದನ್ನ ನೇರವಾಗಿ ಅವಾಗಲೇ ಹೇಳಿ. ನೀವು ನನ್ನ ಕ್ಯಾರೆಕ್ಟರ್, ನನ್ನ ಇಷ್ಟ, ನನ್ನ ಕಷ್ಟ, ಡ್ರಿಂಕ್ಸ್ ಮಾಡ್ತೀರಾ, ಸಿಗರೇಟ್ ಸೇರ್ತೀರಾ, ಏನ್ ಮಾಡ್ತೀರಾ, ಏನಿಲ್ಲ, ಎಲ್ಲಾನು ಕ್ಲಾರಿಟಿ ಹೇಳಿ. ಯಾವ್ದು ಹೈಡ್ ಮಾಡ್ಬೇಡಿ. ನಾನು ಅದೇ ಹೇಳ್ತಿದ್ದೀನಿ. ಹೈಡ್ ಮಾಡ್ಸೋದ್ರಿಂದ ಏನಾಗತ್ತೆ, ನಿಮ್ಗೂ ಕಷ್ಟ, ಅವ್ರಿಗೂ ಕಷ್ಟ. ನಾಳೆ ಒಂದ್ ಗಿಲ್ಟ್ ಕಾಡ್ತಿರತ್ತೆ ನಿಮ್ಗೆ ಮೈಂಡ್ ಅಲ್ಲಿ. ಏನು ಹೇಳ್ಬೇಕಿತ್ತು ನಾನು, ಇರೋದು ಹೇಳ್ಬಿಡಿ ಅಲ್ಲ. ಪ್ರಪೋಸ್ ಮಾಡ್ಬೇಕಾದ್ರನೆ ಏನು ಹೈಡ್ ಮಾಡಕ್ ಹೋಗ್ಬೇಡಿ. ಏನಿದೆಯೋ ಹೇಳಿ. ಅದ್ರ ಮೇಲೆ ಒಪ್ಕೊಂಡ್ ಬಂದ್ರೆ ಟ್ರಾನ್ಸ್ಪರೆಂಟ್ ಆಗಿರತ್ತೆ. ಅವ್ರಿಗೂ ನಾಳೆ ಪ್ರಾಬ್ಲಮ್ ಅನ್ಸಲ್ಲ, ನಿಮ್ಗೂ ನಾಳೆ ಪ್ರಾಬ್ಲಮ್ ಅನ್ಸಲ್ಲ. ಸೊ ಆ ಕಾರಣಕ್ಕೆ ನೀವು ಪ್ರಪೋಸ್ ಮಾಡ್ಬೇಕಾದ್ರೆ ಇರೋ ಫ್ಯಾಕ್ಟ್ ಮಾತಾಡ್ಬಿಟ್ಟೆ ಪ್ರಪೋಸ್ ಮಾಡಿ. ಓಕೆ. ಸೊ ಈ 3 ಪಾಯಿಂಟ್ಸ್ ಯಾವುದೇ ಕಾರಣಕ್ಕೆ ಮರಿಬೇಡಿ. ಸೊ ನನಗಿದು ಮೇಜರ್ ಅನ್ನಿಸ್ತು, ಶೇರ್ ಮಾಡ್ಬೇಕನ್ನಿಸ್ತು, ವಿಡಿಯೋ ಮಾಡ್ತಾ ಇದ್ದೀನಿ ಅಂಡ್ ಶೇರ್ ಮಾಡ್ತಿದ್ದೀನಿ. ಐ ಥಿಂಕ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಕಮೆಂಟ್ ಸೆಕ್ಷನ್ಗೆ ಹೋಗಿ ಕಮೆಂಟ್ ಮಾಡಿ ಪ್ರತಿಯೊಬ್ರು ಕೂಡ. ಕೆಲವೊಂದಿಷ್ಟು ಜನ ಮಾತ್ರ ಮಾಡ್ತಾರೆ, ಐ ಡೋಂಟ್ ನೋ, ಗೊತ್ತಿಲ್ಲ, ಕಂಜೂಸ ಮತ್ತೊಂದಿನ. ನಾನು ಪೂರ್ತಿ ವಿಡಿಯೋ ನೋಡಿದಿರಾ ಅಂತ ಫೀಲ್ ಮಾಡ್ತೀನಿ. ಶೇರ್ ಮಾಡಿ, ಸ್ಟೇಟಸ್ ಗಳಿಗೆ ಇಟ್ಕೊಳ್ಳಿ.
ಅಂಡ್ ಸಪೋರ್ಟ್ ಮಾಡ್ಬೇಕು. ಒಳ್ಳೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸ್ತಾ ಇದೆ, ರಿಯಲೈಸೇಷನ್ ಅನಿಸ್ತಾ ಇದೆ, ಅಂಡ್ ಮೋಟಿವೇಶನ್ ಕೊಡ್ತಾ ಇದೆ ವಿಡಿಯೋಗಳು ಅಂತ ಹೇಳಿದ್ರೆ ಸಪೋರ್ಟ್ ಮಾಡಿ. ಒಳ್ಳೆ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿದ್ರೆ ಇನ್ನೇನು, ನಿಮಗೆ ಒಳ್ಳೇದು ಅನ್ಸಿದ್ರೆ ಮಾತ್ರ ಮಾಡಿ. ಕರೆಕ್ಟ್. ಅಂಡ್ ಕೌನ್ಸಿಲಿಂಗ್ ಅಗತ್ಯ ಆಯ್ತು ಅಂತ ಹೇಳಿದ್ರೆ ಸೊ ಎವ್ರಿ ಡೇ ಕೌನ್ಸಿಲಿಂಗ್ ಇರುತ್ತೆ ಅಂಡ್ ಅಪಾಯಿಂಟ್ಮೆಂಟ್ ತಗೊಳ್ಬೇಕು. ಸೊ ಅದಕ್ಕೂ ಕೂಡ ಅವೈಲೇಬಲ್ ಆಗ್ತೀವಿ, ಬಟ್ ಫ್ರೀ ಮಾತ್ರ ಯಾವುದೇ ಕಾರಣಕ್ಕೆ ಮಾಡಲ್ಲ, ಬಿಕಾಸ್ ಟೈಮ್ ಪರ್ಸನಲಿ ಕೊಡಬೇಕು. ಸೊ ಅವ್ನ ಕಾರಣಕ್ಕಂತ ಹೇಳ್ತಾ ಮತ್ತೊಂದು ಟಾಪಿಕ್ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.